ನಮಸ್ಕಾರ, ನಾನು ಸಂತೋಷ್ ರಾಠೋಡ್. ಮತಗಣಿತ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ನೋಡಿ, ಪಂಚರಾಜ್ಯ ಚುನಾವಣೆಯಲ್ಲಿ ನಿತಿನ್ ನಬೀನ್ ಅವರು ಈ ಬಾರಿ ಪಕ್ಷವನ್ನ 3 ರಾಜ್ಯಗಳಲ್ಲಿ ಗೆದ್ದು ಬೀಗಿಸಿದ್ದಾರೆ. ಮೊದಲ ಅಗ್ನಿ ಪರೀಕ್ಷೆಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಗೆದ್ದು ಬೀಗಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಪಂಚರಾಜ್ಯ ಚುನಾವಣೆಯನ್ನ ಅವರು ಮೊದಲ ಬಾರಿಗೆ ಎದುರಿಸಿದ್ದಾರೆ. 5 ರಾಜ್ಯಗಳ ಚುನಾವಣೆಯನ್ನ ಎದುರಿಸಿದ್ರು. ಅದು ಕೂಡ ಮೊಟ್ಟ ಮೊದಲ ಎಲೆಕ್ಷನ್ ಅವರಿದು ಎದುರಿಸಿದ್ದು. 3 ರಾಜ್ಯಗಳಲ್ಲಿ ಗೆಲುವನ್ನ ಸಾಧಿಸಿದೆ ಈಗ ಎನ್ಡಿಎ ಮೈತ್ರಿಕೂಟ. ನಿತಿನ್ ನಬೀನ್ ವಿಶ್ವಾಸವನ್ನ ಹೆಚ್ಚಳ ಮಾಡಿದೆ ಈ 3 ರಾಜ್ಯಗಳಲ್ಲಿ ಗೆಲುವು. ಇನ್ನು ಮಮತಾ ಬ್ಯಾನರ್ಜಿ ಅವರ ಭದ್ರಕೋಟೆಯನ್ನು ಕೂಡ ಛಿದ್ರ ಮಾಡಿತು ಕೇಸರಿ ಸೇನೆ. ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿಗೆ ಮತ್ತೆ ಅಧಿಕಾರ ಲಭಿಸಿತು. ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನ ಹಿಡಿಯುವಲ್ಲಿ ಬಿಜೆಪಿ ಯಶಸ್ವಿಯಾಯಿತು. ಅಸ್ಸಾಂ ಹಾಗೂ ಪುದುಚೇರಿ ಎರಡರಲ್ಲೂ ಕೂಡ ಬಿಜೆಪಿ ಮತ್ತೊಮ್ಮೆ ಗೆದ್ದು ಬೀಗಿದೆ. ಬಿಜೆಪಿಯನ್ನ ಭದ್ರಪಡಿಸಿದ ಕೀರ್ತಿಗೆ ನಿತಿನ್ ನಬೀನ್ ಅವರು ಪಾತ್ರರಾಗಿದ್ದಾರೆ. ಒಟ್ಟು 3 ರಾಜ್ಯದಲ್ಲಿ ಚುನಾವಣೆಯನ್ನು ಗೆಲ್ಲಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಪಕ್ಷ ಒಟ್ಟು 3 ರಾಜ್ಯಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಈಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಭರ್ಜರಿ ಗೆಲುವನ್ನು ಸಾಧಿಸಿತು. ಸರಿಸುಮಾರು 199 ಸ್ಥಾನಗಳು. ಟಿಎಂಸಿ 88 ಸ್ಥಾನಗಳನ್ನು ಗೆದ್ದಿದೆ. ಮತ್ತೊಂದೆಡೆ ಕಾಂಗ್ರೆಸ್ಸು 2 ಸ್ಥಾನಗಳನ್ನು ಮಾತ್ರ ಗೆಲ್ತು ಪಶ್ಚಿಮ ಬಂಗಾಳದಲ್ಲಿ. ಆದರೆ ಕಳೆದ ಬಾರಿ ಕಾಂಗ್ರೆಸ್ಸು 0 ಸ್ಥಾನಗಳನ್ನು ಗೆದ್ದಿತ್ತಿಲ್ಲಿ. ಇನ್ನು ಅದರ್ಸು 4 ಜನ ಗೆದ್ದು ಬೀಗಿದ್ದಾರೆ. ಇನ್ನು ಮತ್ತೊಂದೆಡೆ ಅಸ್ಸಾಂನಲ್ಲೂ ಕೂಡ ಬಿಜೆಪಿ ಗೆದ್ದು ಬೀಗ್ತು. ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡ್ತಾ ಇದೆ ಬಿಜೆಪಿ ಅಸ್ಸಾಂನಲ್ಲಿ. ಅಸ್ಸಾಂನಲ್ಲಿ 101 ಸ್ಥಾನಗಳನ್ನು ಗೆದ್ದಿದೆ ಬಿಜೆಪಿ. ಹಿಮಂತ ಬಿಶ್ವಾ ಶರ್ಮಾ ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದರು. ಈಗ ಮತ್ತೆ ಮುಖ್ಯಮಂತ್ರಿ ಆಗುವತ್ತ ಅವರು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಅಸ್ಸಾಂನಲ್ಲಿ 22 ಸ್ಥಾನ, AIUDF 2 ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ. ಇತರರು 2 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿದ್ದಾರೆ. ಅದೇ ರೀತಿ ಪುದುಚೇರಿಯಲ್ಲೂ ಕೂಡ ಬಿಜೆಪಿ ಭರ್ಜರಿಯನ್ನು ಗೆಲುವು ಸಾಧಿಸಿತು. ಪುದುಚೇರಿಯಲ್ಲಿ ಒಟ್ಟು ಬಿಜೆಪಿ 17 ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ. DMK 8 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತು. TVK 2 ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ ಪುದುಚೇರಿಯಲ್ಲಿ. ಅದರ್ಸು ಅಂದರೆ ಇತರರು 3 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಹೀಗಾಗಿ ಪುದುಚೇರಿಯಲ್ಲೂ ಕೂಡ ಭರ್ಜರಿ ಗೆಲುವನ್ನು ಸಾಧಿಸಿದೆ ಬಿಜೆಪಿ ಪಕ್ಷ. ಪುದುಚೇರಿಯಲ್ಲೂ ಕೂಡ ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡ್ತಾ ಇದೆ. ಹೀಗಾಗಿ ನಿತಿನ್ ನಬೀನ್ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ಮೊದಲ ಚುನಾವಣೆಯನ್ನು ಅವರಿದು ಎದುರಿಸ್ತಾ ಇರುವಂಥದ್ದು. ಮೊದಲ ಚುನಾವಣೆಯಲ್ಲೇ ಒಟ್ಟು 3 ರಾಜ್ಯಗಳಲ್ಲಿ ಗೆದ್ದು ಬೀಗಿದ್ದಾರೆ. 2 ರಾಜ್ಯಗಳಲ್ಲಿ ಅಧಿಕಾರ ಪುನರಾವರ್ತನೆಯಾಯಿತು, ಮತ್ತೆ ಗೆಲುವು ಪುನರಾವರ್ತನೆಯಾಗಿದೆ ಬಿಜೆಪಿಗೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈಗ ಚೊಚ್ಚಲವಾಗಿ ಅಧಿಕಾರವನ್ನು ಹಿಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ ಬಿಜೆಪಿ. ಇನ್ನು ಒಟ್ಟು 3 ರಾಜ್ಯಗಳಲ್ಲಿ ಗೆದ್ದು ಬೀಗಿದೆ ಬಿಜೆಪಿ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಈ ಬಾರಿ ಗೆಲುವನ್ನು ಸಾಧಿಸಿದೆ. ಮತ್ತೊಂದು ಕಡೆ ಅಸ್ಸಾಂನಲ್ಲಿ ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡಿಕೊಳ್ತಾ ಇದೆ ಬಿಜೆಪಿ. ಪುದುಚೇರಿಯಲ್ಲೂ ಕೂಡ ಭರ್ಜರಿ ಗೆಲುವನ್ನು ಸಾಧಿಸ್ತಾ ಇದೆ. ಒಟ್ಟು 3 ರಾಜ್ಯಗಳಲ್ಲಿ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ಗೆಲುವನ್ನು ಸಾಧಿಸಿತು. ಇತ್ತ ಪಶ್ಚಿಮ ಬಂಗಾಳದಲ್ಲಿ 199 ಸ್ಥಾನ, ಅಸ್ಸಾಂನಲ್ಲಿ 100, ಪುದುಚೇರಿಯಲ್ಲಿ 17 ಸ್ಥಾನಗಳನ್ನು ಗೆಲುವನ್ನು ಸಾಧಿಸಿದೆ. ಇನ್ನು ಕೇರಳಂನಲ್ಲಿ UDF ಅಧಿಕಾರವನ್ನು ರಚನೆ ಮಾಡಿಕೊಳ್ತಾ ಇದೆ. 102 ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ UDF. ಒಟ್ಟು 71 ಸ್ಥಾನಗಳು ಮಾತ್ರ ಬೇಕು ಅಧಿಕಾರ ರಚನೆ ಮಾಡಿಕೊಳ್ಳೋದಕ್ಕೆ. ಆದರೆ 102 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಇತ್ತ ತಮಿಳುನಾಡಿನಲ್ಲಿ TVK ಪಕ್ಷ 108 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. DMK 72, AIADMK 54 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ.